ವಿಕೆ ಟ್ರೇಡಿಂಗ್ ರೂಮ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಭಾರತದ ಆರ್ಥಿಕ ಇತಿಹಾಸವನ್ನೇ ಬದಲಾಯಿಸಿದ ಒಂದು ದೊಡ್ಡ ಹಗರಣದ ಕಥೆಯನ್ನ ನೋಡೋಣ. ಈ ಸಂಖ್ಯೆಯನ್ನ ನೋಡಿ, 3,542 ಕೋಟಿ ರೂಪಾಯಿ. ಇದೇನೋ ಸುಮ್ನೆ ಒಂದು ನಂಬರ್ ಅನ್ಕೋಬೇಡಿ. ಇದು ಲಕ್ಷಾಂತರ ಜನರ ಕನಸು, ಅವರ ಜೀವನದ ಉಳಿತಾಯ, ಅವರ ಭರವಸೆ. ಎಲ್ಲವೂ ಒಬ್ಬ ವ್ಯಕ್ತಿಯಿಂದಾಗಿ ನೀರಲ್ಲಿ ಹೋಮ ಮಾಡಿದ ಹಾಗೆ ಆಯಿತು. ಹಾಗಿದ್ರೆ ಇದೆಲ್ಲದರ ಹಿಂದೆ ಇದ್ದ ಆ ವ್ಯಕ್ತಿ ಯಾರು? ಅವರೇ ಹರ್ಷದ್ ಮೆಹ್ತಾ. ಎಲ್ಲರೂ ಬಿಗ್ ಬುಲ್ ಅಂತ ಕರೀತಿದ್ದ ಆ ವ್ಯಕ್ತಿ. ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇಡೀ ದೇಶದ ಷೇರು ಮಾರುಕಟ್ಟೆಯನ್ನೇ ತನ್ನ ಹಿಡಿತಕ್ಕೆ ತಗೊಂಡು ಆಟ ಆಡ್ದ? ಬನ್ನಿ, ಆ ಕಥೆಯನ್ನೇ ಇವತ್ತು ಬಿಡಿಸಿ ನೋಡೋಣ. ಈ ಕಥೆ ಸರಿಯಾಗಿ ಅರ್ಥ ಆಗ್ಬೇಕು ಅಂದ್ರೆ ನಾವು ಸ್ವಲ್ಪ ಟೈಮ್ ಟ್ರಾವೆಲ್ ಮಾಡಿ 1990ರ ದಶಕದ ಆರಂಭಕ್ಕೆ ಹೋಗಬೇಕು. ಆವಾಗ ತಾನೇ ಭಾರತದಲ್ಲಿ ಆರ್ಥಿಕ ಉದಾರೀಕರಣ ಶುರುವಾಗಿತ್ತು. ದೇಶ ಬದಲಾಗ್ತಿತ್ತು. ಆದ್ರೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಮಾತ್ರ ಇನ್ನೂ ಹಳೆ ಕಾಲದಲ್ಲೇ ಇತ್ತು. ಇದೇ ಕೆಲವರಿಗೆ ಒಂದು ದೊಡ್ಡ ಅವಕಾಶವಾಗಿ ಕಾಣ್ತು. ಈ ಇಡೀ ಹಗರಣದ ಹೃದಯ ಇದ್ದಿದ್ದೇ ಈ ರೆಡಿ ಫಾರ್ವರ್ಡ್ ಡೀಲ್ ಅಂದ್ರೆ RF ಡೀಲಲ್ಲಿ. ಇದು ಸಿಂಪಲ್ ಆಗಿ ಹೇಳೋದಾದ್ರೆ ಬ್ಯಾಂಕ್ ನಡುವೆ ನಡೆಯೋ ಒಂದು ಶಾರ್ಟ್ ಟರ್ಮ್ ಲೋನ್ ವ್ಯವಹಾರ. ಒಂದು ಬ್ಯಾಂಕ್ ಇನ್ನೊಂದು ಬ್ಯಾಂಕಿಗೆ ಸಾಲ ಕೊಡುತ್ತೆ, ಅದಕ್ಕೆ ಗ್ಯಾರಂಟಿಯಾಗಿ ಸರ್ಕಾರಿ ಬಾಂಡ್ಗಳನ್ನ ಇಟ್ಕೊಳುತ್ತೆ. ಕೇಳೋಕೆಲ್ಲ ಪಕ್ಕಾ ಲೀಗಲ್ ಅನ್ಸುತ್ತೆ ಅಲ್ವಾ? ಆದ್ರೆ ಕಥೆಯಲ್ಲಿ ಒಂದು ಟ್ವಿಸ್ಟ್ ಇದೆ. ಇಲ್ಲಿ ಎಂಟ್ರಿ ಆಗುತ್ತೆ ಈ ಹಗರಣದ ನಿಜವಾದ ವಿಲನ್, ಬ್ಯಾಂಕ್ ರಸೀದಿ ಅಥವಾ BR. ಇದೇನೂ ಅಲ್ಲ, ಬರೀ ಒಂದು ಪೇಪರ್ ಚೀಟಿಯಷ್ಟೇ. ಆದ್ರೆ ಆ ಕಾಲದಲ್ಲಿ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ ಈ ಪೇಪರ್ ಮೇಲೆ ಕುರುಡಾಗಿ ನಂಬಿಕೆ ಇಟ್ಟಿತ್ತು. ಹರ್ಷದ್ ಮೆಹ್ತಾನಿಗೆ ಇದೇ ಒಂದು ಚಿನ್ನದ ಕೀಲಿಯಾಗಿ ಸಿಕ್ತು. ಯೋಚನೆ ಮಾಡಿ, ಆ ಕಾಲದ ಸಿಸ್ಟಮ್ ಹೇಗಿತ್ತು ಅಂತ. ಎಲ್ಲವೂ ಕೈಬರಹ, ಎಲ್ಲವೂ ಪೇಪರ್ ವರ್ಕ್, ಕಂಪ್ಯೂಟರ್ಗಳೇ ಇಲ್ಲ. ಯಾರಾದ್ರೂ ಒಂದು ಬ್ಯಾಂಕ್ ರಸೀದಿ ತಂದು ಕೊಟ್ರೆ ಅದು ನಿಜಾನಾ ಸುಳ್ಳ ಅಂತ ಚೆಕ್ ಮಾಡೋ ವ್ಯವಸ್ಥೆನೇ ಇರ್ಲಿಲ್ಲ. ಅಕ್ಷರಶಃ ಕಳ್ಳತನ ಮಾಡೋಕೆ ಬಾಗಿಲ್ ತೆರೆದಿಟ್ಟ ಹಾಗೆ ಇತ್ತು. ಮೆಹ್ತಾ ಆ ಬಾಗಿಲಿಂದ ನೇರವಾಗಿ ಒಳಗೆ ನುಗ್ಗಿದ್ದ. ಸರಿ, ಈ ಎಲ್ಲ ಲೂಪ್ ಹೋಲ್ಗಳನ್ನ ಇಟ್ಕೊಂಡು ಮೆಹ್ತಾ ಹೆಣೆದ ಆ ಮಾಸ್ಟರ್ ಪ್ಲಾನ್ ಆದ್ರೂ ಏನು? ಬ್ಯಾಂಕನ ದುಡ್ಡನ್ನ ಷೇರು ಮಾರುಕಟ್ಟೆಗೆ ಹರಿಸಿದ್ದು ಹೇಗೆ? ಬನ್ನಿ, ಆ ಪ್ಲಾನಿನ ಒಳಗೋಕ್ ನೋಡೋಣ. ಮೆಹ್ತಾನ ಪ್ಲಾನ್ ನೋಡಕ್ಕೆ ಕಾಂಪ್ಲೆಕ್ಸ್ ಅನ್ಸಿದ್ರು ಅದರ ಹಿಂದಿನ ಐಡಿಯಾ ಸಿಕ್ಕಾಪಟ್ಟಿ ಸಿಂಪಲ್ ಆಗಿತ್ತು. ಕೇವಲ 4 ಸ್ಟೆಪ್ಸ್. ಈ 4 ಸ್ಟೆಪ್ಸ್ಗಳಿಂದ ಇಡೀ ಸಿಸ್ಟಮ್ನ ಕಣ್ಣಿಗೆ ಮಣ್ಣೆರ್ಚಿದ. ಯಾರ ಗಮನಕ್ಕೂ ಬರದ ಹಾಗೆ ಅಷ್ಟು ಚಾಣಾಕ್ಷತನದಿಂದ ಇದನ್ನ ಮಾಡಿದ. ಮೊದಲನೇ ಸ್ಟೆಪ್, ನಕಲಿ ಬ್ಯಾಂಕ್ ರಸೀದಿಗಳನ್ನ ಸೃಷ್ಟಿಸೋದು. ಇದಕ್ಕಾಗಿ ಮೆಹ್ತಾ ಕೆಲವು ಸಣ್ಣಪುಟ್ಟ ಬ್ಯಾಂಕ್ಗಳನ್ನ ಬಳಸ್ಕೊಂಡ. ಯಾವುದೇ ಗ್ಯಾರಂಟಿ ಇಲ್ಲದಿದ್ರೂ ಅವರಿಂದ ಫೇಕ್ BRಗಳನ್ನ ತಗೊಳ್ತಿದ್ದ. ಆಮೇಲೆ ಈ ಫೇಕ್ ಕಾಗದದ ಚೂರುಗಳನ್ನ ದೊಡ್ಡ ಬ್ಯಾಂಕ್ಗಳಿಗೆ ತೋರಿಸಿ, ನೋಡಿ ನನ್ನ ಹತ್ರ ಸರ್ಕಾರಿ ಬಾಂಡ್ಸ್ ಇದೆ ಅಂತ ನಂಬಿಸಿ ಸಾವಿರಾರು ಕೋಟಿ ರೂಪಾಯಿ ಲೋನ್ ಪಡೀತಿದ್ದ. ಸಿಂಪಲ್ ಆದ್ರೆ ಡೇಂಜರಸ್ ಪ್ಲಾನ್. ಹಾಗೆ ಬಂದ ದುಡ್ಡನ್ನೆಲ್ಲ ಮೆಹ್ತಾ ಇಲ್ಲಿ ಹಾಕಿದ, ಸೀದಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ. ಒಂದು ಉದಾಹರಣೆಗೆ ತಗೊಳ್ಳೋಣ, ACC ಸಿಮೆಂಟ್ ಶೇರ್. ಅದ್ರ ಬೆಲೆ ಆಗ ಕೇವಲ 200 ರೂಪಾಯಿ. ಮೆಹ್ತಾ ದುಡ್ಡು ಸುರಿಯಕ್ ಶುರು ಮಾಡಿದ್ಮೇಲೆ ಅದ್ರ ಬೆಲೆ ಎಷ್ಟಾಯ್ತು ಗೊತ್ತಾ? ಬರೋಬ್ಬರಿ 9,000 ರೂಪಾಯಿ. 200ರಿಂದ 9,000. ಇದು ನ್ಯಾಚುರಲ್ ಗ್ರೋತ್ ಆಗಿರಂಗಿಲ್ಲ, ಇದು ಪಕ್ಕಾ ಮ್ಯಾನಿಪ್ಯುಲೇಷನ್. ಇಡೀ ದೇಶಕ್ಕೆ ಮೆಹ್ತಾ ಒಬ್ಬ ಹೀರೋ ತರ, ಒಬ್ಬ ಮ್ಯಾಜಿಷಿಯನ್ ತರ ಕಾಣ್ತಾ ಇದ್ದ. ಅವನು ಯಾವ ಷೇರು ಮುಟ್ಟಿದ್ರೂ ಅದು ಚಿನ್ನ ಆಗ್ತಿತ್ತು. ಇದನ್ ನೋಡಿ ಸಾಮಾನ್ಯ ಜನ, ರಿಟೇಲ್ ಇನ್ವೆಸ್ಟರ್ಸ್ ತಮ್ಮ ಜೀವನದ ಸಂಪಾದನೆಯನ್ನೆಲ್ಲ ಕುರುಡಾಗಿ ಅವನ ಹಿಂದೆ ಹೂಡಿಕೆ ಮಾಡಕ್ ಶುರು ಮಾಡಿದ್ರು. ಇದು ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗಾಯ್ತು. ಆರ್ಟಿಫಿಷಿಯಲ್ ಬುಲ್ ರನ್ ರಾಕೆಟ್ ವೇಗದಲ್ಲಿ ಮೇಲೇರಿತು. ಆದರೆ ಎಷ್ಟು ಎತ್ತರಕ್ಕೆ ಹಾರಿದ್ರೂ ಒಂದಲ್ಲ ಒಂದು ದಿನ ಕೆಳಗೆ ಬೀಳಲೇಬೇಕಲ್ವಾ? ಮೆಹ್ತಾ ಕಟ್ಟಿದ್ದ ಈ ಇಸ್ಪೀಟೆಲೆಗಳ ಮನೆ ಕುಸಿಯೋ ಟೈಮ್ ಬಂದೇ ಬಿಡ್ತು. ಹಾಗಿದ್ರ ಈ ದೊಡ್ಡ ಬಬಲ್ ಬರ್ಸ್ಟ್ ಆಗಿದ್ದು ಹೇಗೆ? ಆ ಬಬಲ್ ಒಡೆಯೋ ಕಾರಣ ಆಗಿದ್ದು ಒಬ್ಬ ದಿಟ್ಟ ಪತ್ರಕರ್ತೆ, ಸುಚೇತಾ ದಲಾಲ್. ಏಪ್ರಿಲ್ 23, 1992 ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅವರ ಒಂದು ಲೇಖನ ಪ್ರಕಟ ಆಗುತ್ತೆ. ಆ ಒಂದೇ ಒಂದು ಆರ್ಟಿಕಲ್ ಇಡೀ ದೇಶವನ್ನೇ ಅಲ್ಲಾಡಿಸ್ಬಿಡ್ತು. ಹರ್ಷದ್ ಮೆಹ್ತಾನ ಎಲ್ಲ ಕಳ್ಳಾಟವನ್ನ ಪುರಾವೆ ಸಮೇತ ಅವರು ಬಯಲ್ಗೆಳೆದ್ರು. ಅಲ್ಲಿಗೆ ಆಟ ಮುಗೀತು. ಸತ್ಯ ಹೊರಗೆ ಬಂದಿದ್ದೇ ತಡ, ಪಾರ್ಟಿ ಓವರ್. ಶೇರ್ ಮಾರುಕಟ್ಟೆ ಪಾತಾಳಕ್ಕೆ ಕುಸಿಯಿತು. ಎಷ್ಟು ಗೊತ್ತಾ? ಬರೋಬ್ಬರಿ 40%. ಒಂದೇ ದಿನದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆವಿಯಾಗ್ಹೋಯ್ತು. ಲಕ್ಷಾಂತರ ಜನರ ಕನಸುಗಳು ನುಚ್ಚುನೂರಾದವು. ಪರಿಣಾಮ ಭಯಂಕರವಾಗಿತ್ತು. ಹೂಡಿಕೆದಾರರು ಬೀದಿಗೆ ಬಂದ್ರು, ಬ್ಯಾಂಕ್ಗಳು ಆಘಾತಕ್ಕೆ ಒಳಗಾದ್ವು. ಇನ್ನು ಬಿಗ್ ಬುಲ್ ಕತೆ ಏನಾಯ್ತು? ಅವನನ್ನ ಅರೆಸ್ಟ್ ಮಾಡ್ಲಾಯ್ತು. ಅವನ ಮೇಲೆ 70ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳು ದಾಖಲಾದ್ವು. ಆದ್ರೆ ಹೇಳ್ತಾರಲ್ವಾ,
ಪ್ರತಿಯೊಂದು ಕೆಟ್ಟದ್ರಲ್ಲೂ ಒಂದು ಒಳ್ಳೇದಿರುತ್ತೆ ಅಂಟ. ಈ ಹಗರಣದ ಬೂದಿಯಿಂದಲೇ ಭಾರತದ ಒಂದು ಹೊಸ ಬಲಿಷ್ಠ ಆರ್ಥಿಕ ವ್ಯವಸ್ಥೆ ಹುಟ್ಕೊಂಡಿತ್ತು. ಇದೊಂದು ಸುಧಾರಣೆಯ ಹೊಸ ಶಕೆಯ ಆರಂಭ. ಆ ಬದಲಾವಣೆಗಳು ನಿಜಕ್ಕೂ ಕ್ರಾಂತಿಕಾರಿಯಾಗಿದ್ವು. ಅಲ್ಲಿವರೆಗೂ ದುರ್ಬಲವಾಗಿದ್ದ ಸಿಬಿಐ ಒಂದು ಪವರ್ಫುಲ್ ರೆಗ್ಯುಲೇಟರ್ ಆಯ್ತು. ಪೇಪರ್ ಟ್ರೇಡಿಂಗ್ ನಿಂತು ಎಲೆಕ್ಟ್ರಾನಿಕ್ ಟ್ರೇಡಿಂಗ್ ಬಂತು, ಅಂದ್ರೆ ಎನ್ಎಸ್ಸಿ ಬಂತು. ಇನ್ನು ಆ ಅಪಾಯಕಾರಿ ಬ್ಯಾಂಕ್ ರಸೀದಿಗಳನ್ನ ಶಾಶ್ವತವಾಗಿ ನಿಷೇಧಿಸಲಾಯಿತು. ಮ್ಯಾನ್ಯುವಲ್ ಸಿಸ್ಟಮ್ ಹೋಗಿ ಎಲ್ಲವೂ ಡಿಜಿಟಲ್ ಆಯಿತು. ಹಾಗಾಗಿ ಇವತ್ತು ನಾವು ಎಷ್ಟು ಸುಲಭವಾಗಿ ಸುರಕ್ಷಿತವಾಗಿ ಟ್ರೇಡ್ ಮಾಡ್ತಿದ್ದೀವೋ ಅದಕ್ಕೆ ಎಲ್ಲೋ ಒಂದು ಕರೆ ಈ ಹಗರಣದಿಂದ ಕಲಿತ ಪಾಠಗಳೇ ಕಾರಣ. ಆ ದೊಡ್ಡ ದುರಂತವೇ ನಮ್ಮ ಮಾರುಕಟ್ಟೆಯನ್ನ ಇನ್ನಷ್ಟು ಬಲಿಷ್ಠಗೊಳಿಸೋಕೆ ಸಹಾಯ ಮಾಡ್ತು. ಆದ್ರೆ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ. ಇವತ್ತಿನ ಈ ಟೆಕ್ನಾಲಜಿ ಯುಗದಲ್ಲಿ ಇಷ್ಟೆಲ್ಲ ಕಟ್ಟುನಿಟ್ಟಾದ ನಿಯಮಗಳಿರುವಾಗ ಹರ್ಷದ್ ಮೆಹ್ತಾ ಮಾಡಿದಂತಹ ದೊಡ್ಡ ಹಗರಣ ಮತ್ತೆ ನಡೆಯೋಕೆ ಸಾಧ್ಯನಾ? ನಮ್ಮ ಸಿಸ್ಟಮ್ ನಿಜಕ್ಕೂ ಫುಲ್ ಪ್ರೂಫ್ ಆಗಿದೆಯಾ? ಇದರ ಬಗ್ಗೆ ಯೋಚನೆ ಮಾಡಬೇಕಿದೆ. ಇದೇ ಥರದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಷಯಗಳಿಗಾಗಿ ನಮ್ಮ ವಿಕೆ ಟ್ರೇಡಿಂಗ್ ರೂಮ್ ಅನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗೋಣ.